ಗಗನ್ ನ್ಯೂಸ್ ವತಿಯಿಂದ ಕರುನಾಡ ಜನತೆಗೆ ನಮಸ್ಕಾರ ವೀಕ್ಷಕರೇ. ರಾಜ್ಯ ರಾಜಕಾರಣದ ಕಾಂಗ್ರೆಸ್ ಪಕ್ಷದ ಮಾಸ್ಟರ್ ಮೈಂಡ್, ಟ್ರಬಲ್ ಶೂಟರ್ ಹಾಗೂ ರಾಜಕೀಯ ಗುರುಗಳು, ಹಾಲಿ ಉಪಮುಖ್ಯಮಂತ್ರಿಗಳೂ ಆದ ಶ್ರೀಯುತ ಡಿಕೆ ಶಿವಕುಮಾರ್ ಅಣ್ಣನವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಎಂದು ಶ್ರೀ 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 ತಿರುಮಲ ತಿರುಪತಿ ವೆಂಕಟರಮಣ ಸ್ವಾಮಿಯಲ್ಲಿ ಹರಕೆ ಇಟ್ಟುಕೊಂಡಿದ್ದು, ಅದರಂತೆ ಭೇಟಿ ನೀಡಿ ಶ್ರೀವಾರಿ ಬೆಟ್ಟಕ್ಕೆ ಮೆಟ್ಟಿಲುಗಳ ಮುಖಾಂತರ ಕಾಲ್ನಡಿಗೆಯಲ್ಲಿ ಜಾಥಾ ನಡೆಸಿ ಹೆಜ್ಜೆ ಹೆಜ್ಜೆಗೂ ಹರಕೆ ನೆರವೇರಿಸ್ತಾ ಇರುವ ಹಿನ್ನೆಲೆ ಅಧಿಕಾರ ಸ್ವೀಕಾರಕ್ಕೆ ಯಾವುದೇ ವಿಘ್ನಗಳು ನಡೆಯದಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಸನ್ನಿಧಾನಕ್ಕೆ ಭೇಟಿ ನೀಡಿದ್ವು. ಅದೇ ರೀತಿ ಹರಕೆಯ ಪ್ರತೀತಿಯಂತೆ ಕೇಶ ಮೂಡಿ ಕೊಡುವ ಮೂಲಕ ಭಗವಂತನಲ್ಲಿ ಲೋಕ ಕಲ್ಯಾಣಕ್ಕಾಗಿ ಕುಟುಂಬದ ಸಮೇತ ಪ್ರಾಪ್ತಿ ಕೋರಿದ್ರು. ವಿಶೇಷ ಪೂಜೆ ಸಲ್ಲಿಸಲು ಪಲ್ಲಕ್ಕಿ ಉತ್ಸವ ಕೈಂಕರ್ಯ ನಡೆಸಿ ಶ್ರೀಯುತ ಡಿಕೆ ಶಿವಕುಮಾರ್ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಕರ್ನಾಟಕ ರಾಜ್ಯವು ದೇಶದಲ್ಲಿ ಮಾಡೆಲ್ ರಾಜ್ಯವಾಗಿ ತಮ್ಮ ಕನಸಿನ ಗ್ರೇಟರ್ ಬೆಂಗಳೂರು ನಿರ್ಮಾಣದಂತೆ ಗ್ರೇಟರ್ ಕರ್ನಾಟಕವಾಗಲಿ, ತಮ್ಮ ರಾಜಕೀಯ ಹೆಜ್ಜೆಗೆ ಯಾವುದೇ ಕೇಡು ಆಗದಿರಲಿ ಅಂತ ಕೋರಿದೆವು. ಅದೇ ರೀತಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೂ ಅತಿ ಹೆಚ್ಚಿನ ಅನುದಾನ ನೀಡಿ ನಮ್ಮ ಕ್ಷೇತ್ರವು ಅತ್ಯುನ್ನತ ಮಟ್ಟಕ್ಕೆ ತಲುಪಲು ನಿಮ್ಮ ಸಹಕಾರ ಇರಲಿ ಅಂತ ಕೋರಿದೆ. ಹಾಗೂ ಜನ ಬೆಂಬಲ ದೈವ ಬಲದೊಂದಿಗೆ ಮತ್ತಷ್ಟು ಅತ್ಯುನ್ನತ ಮಟ್ಟಕ್ಕೆ ನನ್ನ ಗುರುಗಳು ಬೆಳೆಯಲಿ ಎನ್ನುವುದು ನಮ್ಮ ಹಂಬಲ ಎಂಬುದು 2023ರ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಕೆಪಿಸಿಸಿ ಸಂಯೋಜಕರಾದ ರಾಜೀವ್ ಗೌಡ ಅವರ ಕನಸಾಗಿತ್ತು. ವರದಿ ಗಗನ್ ಸಾಮ್ರಾಟ್, ಶಿಡ್ಲಘಟ್ಟ.